ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಏನು ಇಷ್ಟೊಂದು ಬಾಕ್ಸಸ್ಸು ಅಂತ ನೋಡ್ತಿದ್ದೀರಾ? ಏನಿರ್ಬೋದು ಅಂತ ಗೆಸ್ ಮಾಡಿ. ಸೊ ಇದನ್ನೆಲ್ಲ ಏನು ಅಂತಂದರೆ, ನನ್ನ ಕಿಚನ್ನ ಮೇಕ್ ಓವರ್ ಮಾಡ್ಕೊಳ್ಳಿಕ್ಕಂತ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ. ಅದು ಮೀಶೋ ಮತ್ತು ಡಿಮಾರ್ಟಿಂದ ಕಿಚನ್ ಮೇಕ್ ಓವರ್ಗಂತ ಕೆಲವೊಂದು ಥಿಂಗ್ಸ್ನ ತರಿಸ್ಕೊಂಡಿದ್ದೆ. ಅದನ್ನು ಇವತ್ತು ತೋರಿಸ್ತಿದ್ದೀನಿ. ಅದರ ಪ್ರೈಸ್ ಎಷ್ಟು ಅಂತಲೂ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ಹೊಸಬ್ರೇನಾದ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ನಾನು ಫಸ್ಟು ಇದು ತರಿಸ್ಕೊಂಡಿದ್ದು ಮೀಶೋಯಿಂದ ವಾಲ್ ಹ್ಯಾಂಗರು. ಸೊ ಇದನ್ನು ನಾವು ಕಿಚನ್ನಲ್ಲಿ ಯೂಸ್ ಮಾಡ್ಬೋದು, ವಾಶ್ರೂಮ್ಸಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನು. ಸೊ ನಾವು ಯಾವ ಥರ ಯೂಸ್ ಮಾಡ್ತೀವೋ ಅಲ್ಲಿ ನಮ್ಗೆ ಅದನ್ನು ಆರ್ಗನೈಸ್ ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನು ಕಿಚನ್ಗೆ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕಂತಲೇ ತರಿಸ್ಕೊಂಡಿದ್ದೆ. ಸೊ ಇದಕ್ಕೊಂದು ಕೆಳಗಡೆ ಕ್ಲಾತ್ ಹ್ಯಾಂಗಿಂಗ್ದು ಒಂದು ಹ್ಯಾಂಗರ್ ಕೊಟ್ಟವ್ರೆ. ಈ ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಸೊ ಈ ಹ್ಯಾಂಗರ್ ಅಷ್ಟು ಸ್ವಲ್ಪ ಸ್ಟ್ರೆಂತೂ ಐತೆ. ಇಲ್ಲಿ ನಾವೇನಾದ್ರು ಸಿಂಕ್ ಹತ್ರ ಇದನ್ನು ಹಾಕ್ಕೊಂಡ್ರೆ ಕೆಳಗಡೆ ನಾವು ಕ್ಲಾತ್ ಹಾಕ್ಕೊಳ್ಬೇಕು, ಹ್ಯಾಂಡ್ ಟವಲ್ ಎಲ್ಲ ಹಾಕ್ಕೊತೀವಲ್ಲ ಆ ನ್ಯಾಪ್ಕಿನ್ ಎಲ್ಲ ಹಾಕ್ಕೋಬೋದು. ಅದಕ್ಕಂತಲೇ ಈ ಥರ ಒಂದು ಹ್ಯಾಂಗರ್ ಕೊಟ್ಟಿದ್ದಾರೆ. ಇದು ನನಗೆ 2 ಪೀಸ್ ಸೆಟ್ಟು 161 ರುಪೀಸ್ ಬಿದ್ದಿದೆ. ಇದು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಏನೇ ಪ್ರಾಡಕ್ಟು ಆನ್ಲೈನಲ್ಲಿ ಬೈ ಮಾಡಬೇಕು ಅಂತಂದರೆ ಮೊದಲು ಅದರ ರಿವ್ಯೂಸ್ ನೋಡಿ. ಯಾಕಂದರೆ ಸೊ ಅದು 3.1 4 ಸ್ಟಾರು 5 ಸ್ಟಾರ್ ಈ ಥರ ಇರುತ್ತಲ್ಲ, ಆ ರೇಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಪ್ರಾಡಕ್ಟು. ಸೊ ಕೆಲವೊಂದೆಲ್ಲ 4 ಸ್ಟಾರ್ ಇರುತ್ತೆ, ಆದ್ರೂ ಕ್ವಾಲಿಟಿ ಚೆನ್ನಾಗಿರಲ್ಲ. ಒಂದ್ಸಲ ರಿವ್ಯೂ ಚೆಕ್ ಮಾಡಿಕೊಂಡು ಆಮೇಲೆ ತಗೊಳ್ಳೋದು ತುಂಬಾ ಬೆಸ್ಟ್ ಆಗುತ್ತೆ. ಇದಕ್ಕೆ 4 ಸ್ಟಿಕ್ಕರ್ಸ್, ಅಂದರೆ ನಾವು ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ನಾವು ಟೈಲ್ಸ್ ಮೇಲೆ ಮಳೆ ಹೊಡಿಯೋಕ್ಕಾಗಲ್ವಲ್ಲ, ಅದಕ್ಕೆ ಒಂದು ಸ್ಟಿಕ್ಕರ್ಸ್ ಥರ ಬರುತ್ತೆ, ಅದು ಗಮ್ ಇರುತ್ತೆ. ತುಂಬಾ ಚೆನ್ನಾಗೈತೆ. 4 ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಬಟ್ ಈ ಪ್ರಾಡಕ್ಟ್ ಅದು ತುಂಬಾ ಇಷ್ಟ ಆಯಿತು ನನಗೂ ಸಹ. ಈಗ ನೆಕ್ಸ್ಟ್ ಬಂದು ಕಿಚನ್ ಮೇಕ್ ಓವರ್ ಅಂತಂದ್ರೇ ಮೇಯ್ನು ಕಿಚನ್ಗೆ ಎಲ್ ಇ ಡಿ ಲೈಟ್ ಅದು ತುಂಬಾ ಅವಶ್ಯಕತೆ ಇರುತ್ತಲ್ಲ. ಎಲ್ ಇ ಡಿ ಲೈಟು ಹಾಕಿದ ಮೇಲೆ ಕಿಚನ್ ಅಂತೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದನ್ನು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಇದು ಬಂದು 5 ಮೀಟರು ಯೆಲ್ಲೋ ಕಲರ್, ಅಂದರೆ ಗೋಲ್ಡನ್ ಕಲರ್ ಸ್ಟ್ರಿಪ್ ಲೈಟ್ ಬರುತ್ತೆ, ಎಲ್ ಇ ಡಿ ಸ್ಟ್ರಿಪ್ ಲೈಟು. ತುಂಬಾ ಚೆನ್ನಾಗಿದೆ. ನೀವು ಪ್ರಾಡಕ್ಟು ತಂದ ಮೇಲೆ ಒಂದು ಸಲ ಚೆಕ್ ಮಾಡಿ, ಅದು ಆನ್ ಆಗುತ್ತೆ. ಎಲ್ ಇ ಡಿ ಎಲ್ಲ ಲೈಟ್ಸು ಆನ್ ಆಗ್ತಾವೆ. ಯಾಕಂದರೆ ಸಮ್ಟೈಮ್ಸ್ ಎಲ್ಲ ಸಾಲ್ಡ್ರಿಂಗ್ ಆಗಬೇಕಾದ್ರೆ ಕೆಲವೊಂದೆಲ್ಲ ಕನೆಕ್ಷನ್ ಆಗಿರಲ್ಲ. ಚೆಕ್ ಮಾಡಿಬಿಟ್ಟು ಏನಾದರೂ ಸಪೋಸ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ರಿಟರ್ನ್ ಮಾಡ್ಕೋಬೋದು. ಸೊ ನಾನು ಬಂದ ತಕ್ಷಣ ಓಪನ್ ಮಾಡಿಬಿಟ್ಟು ಎಲ್ ಇ ಡಿ ಲೈಟ್ನ ಆನ್ ಮಾಡಿದ್ದೆ. ಇದಕ್ಕೊಂದು ಪ್ಲಗ್ ಕನೆಕ್ಷನ್ನು ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಬೇಕಾದ್ರೆ ನೀವು ವಯರ್ ಇನ್ನೂ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೋದು. ಅದಂತಲೇ ಆ ಪ್ಲಗ್ ಬೇಕಾದ್ರೆ ರಿಮೂವ್ ಮಾಡಿಬಿಟ್ಟು ಬೇರೆ ಥರ ಪ್ಲಗ್ಗು ಆ್ಯಡ್ ಮಾಡ್ಕೋಬೋದು. ಸೊ ಇದಂತೂ ತುಂಬಾ ಚೆನ್ನಾಗೈತೆ. ಸೊ ಇದು ಲೈಟ್ ಹಾಕಿದ ಮೇಲಂತೂ ಕಿಚನು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಸಖತ್ತಾಗಿರುತ್ತೆ. ನಮಗೆ ನಾರ್ಮಲ್ ಬೆಳಕಿಗಿಂತ ಈ ಥರ ಸ್ಟ್ರಿಪ್ ಲೈಟ್ ಹಾಕಿದಾಗ ಇನ್ನೂ ಸ್ವಲ್ಪ ಬೆಳಕು ಜಾಸ್ತಿನೇ ಆಗುತ್ತೆ. ಸೊ ಈ ಲೈಟ್ ಅಂತೂ ಸಖತ್ತಾಗಿದೆ. ಇದು 5 ಸ್ಟಾರ್ ರೇಟಿಂಗ್ನ ನಾನು ನೋಡಿಕೊಂಡು ತಗೊಂಡಿದ್ದೆ. ಇದು ನನಗೆ 5 ಮೀಟರ್ಸ್ ಬಂದು 381 ರುಪೀಸ್ ಬಿದ್ದಿತ್ತು. ತುಂಬಾ ಚೆನ್ನಾಗಿತ್ತು ಈ ಪ್ರಾಡಕ್ಟು ಸಹ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ವಾಟರ್ ಜಗ್ಗು, ಅಂದರೆ ಗಾಜಿಂದು. ತುಂಬಾ ಚೆನ್ನಾಗೈತೆ ಇದಂತೂ. ಸೊ ಇದು ನಾನು ಡಿಮಾರ್ಟಿಂದ ಪರ್ಚೇಸ್ ಮಾಡಿದ್ದೆ. ಲಾಸ್ಟ್ ಟೈಮ್ ನನ್ನ ಹತ್ರ ಒಂದು ಇತ್ತು, ಅದು ನನ್ನ ಮಗಳು ಹೊಡೆದಾಕಿದ್ಲು. ಸೊ ನೆಕ್ಸ್ಟು ಪ್ರತಿ ಸಲ ನಾನು ಡಿಮಾರ್ಟಿಗೆ ಹೋದಾಗೆಲ್ಲ ಚೆಕ್ ಮಾಡ್ತಿದ್ದೆ ನನಗೆ ಈ ಥರ ಜಾರ್ ಸಿಗಬೇಕು ಅಂತ. ಬಟ್ ಬರ್ತಿರ್ಲಿಲ್ಲ, ಬೇರೆ ಥರ ಜಾರ್ಸ್ ಎಲ್ಲ ಬಂದಿತ್ತು. ಹೇಗೂ ನಾನು ಲಕ್ ಅನ್ಕೋಬೋದು, ಹೋದಾಗ ಈ ಥರ ಜಗ್ಗುಗಳು ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ಇದ್ರ ಕೆಪಾಸಿಟಿ ಬಂದು 1.5 ಲೀಟ್ರು 199 ರುಪೀಸ್ ನನಗೆ ಬಿತ್ತು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಇದು ಬೇಕಾದ್ರೆ ನಾವು ಜ್ಯೂಸಿಗೆ ತಗೋಬೋದು ಅಥವಾ ವಾಟರ್ಗೆ ತಗೋಬೋದು, ಯಾವುದಕ್ಕೆ ಬೇಕಾದ್ರೂ 2 in 1 ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಗ್ಲಾಸ್ ಕಂಟೈನರ್ಸು. ಸೊ ಇದು ಕಿಚನ್ಗೆ ತುಂಬಾ ಅವಶ್ಯಕತೆ ಇರುತ್ತೆ, ಗ್ಲಾಸ್ ಕಂಟೈನರ್. ಔಟ್ಫಿಟ್ ನೋಡೋಕ್ಕಂತೂ ಸೊ ನೋಡೋಕ್ಕೆ ಬಟ್ ಕೇರ್ಫುಲ್ಲಾಗಿ ಯೂಸ್ ಮಾಡ್ಬೋದು, ನೋಡೋಕ್ಕಂತೂ ಸಖತ್ತಾಗಿ ಕಾಣ್ತವೆ. ಇದು ನಾನು 4 ಜಾರ್ನ ತಗೊಂಡಿದ್ದೆ ಇಲ್ಲಿ. ಸೊ ಇದು ಒಂದೊಂದು ಪೀಸ್ ಬಂದು 49 ರುಪೀಸ್ ಬಿತ್ತು. ನಾನಿಲ್ಲಿ 4 ಕಂಟೈನರ್ಸ್ನ ತಗೊಂಡಿದ್ದೆ. ಇದಕ್ಕೆ ಸ್ಟೀಲ್ ಕ್ಯಾಪು, ಸೆಂಟ್ರಲ್ಲಿ ಪ್ಲಾಸ್ಟಿಕ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಅದು ಕ್ಯಾಪ್ ಅಂತೂ ನೋಡೋಕ್ಕೆ ಲುಕ್ ಹೌ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿತ್ತು. ಸೊ ನಾನಿಲ್ಲಿ 4 ಪೀಸಸ್ನ ತಗೊಂಡಿದ್ದೆ. ಒಂದೊಂದು ಜಾರ್ ಬಂದು 300 ml ಇಡಿಸುತ್ತೆ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. 49 ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ತು. ಇದನ್ನು ನಾನು 4 ಜಾರ್ಸ್ನ ತಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾನು ಸಹ ಡಿಮಾರ್ಟಲ್ಲಿ ಚಿಕ್ಕ ಜಾರ್ಸ್ ತಗೊಂಡಿದ್ದು. ಚಿಕ್ಕದು ಕಂಟೈನರ್ಸ್ ಅಂತೂ ಸಖತ್ತಾಗಿದೆ ನೋಡೋಕ್ಕಂತೂ. ಇದು ಒಂದೊಂದು ಬಂದು 29 ರುಪೀಸ್ ಬೀಳ್ತದೆ ನಮಗೆ. ಇದು ಪ್ಲಾಸ್ಟಿಕ್ ಲೀಡ್ನ ಕೊಟ್ಟಿದ್ದಾರೆ. ಗ್ಲಾಸು ಅದು ಜಾರೇನು ತುಂಬ ಅಗಲ ಇದೆ, ಚಿಕ್ಕದಾಗಿದೆ. ನೋಡೋಕ್ಕಂತೂ ಸಖತ್ತಾಗಿ ಕ್ವಾಂಟಿಟಿ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು ಸಖತ್ತಾಗಿದೆ. ಇದು 200 ml ಇಡಿಸುತ್ತೆ ನಮಗೆ. ಸೊ ಇದು ನಮಗೆ ಏನೋ ಸಣ್ಣ ಪುಟ್ಟ ಸಾಸಿವೆ ಜೀರಿಗೆ ಈ ಥರದ್ದು ಹಾಕ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೆ ನೋಡೋಕ್ಕಂತೂ ಕ್ಯೂಟಾಗೂ ಇತ್ತು, ಬಟ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ. ಅದಕ್ಕೆ ತುಂಬ ಇಷ್ಟ ಆಯಿತು. ನಾನು
ಅದನ್ನು ಸಹ 4 ಜಾರ್ಸ್ನ ತೊಗೊಂಡಿದ್ದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂತು ತುಂಬಾ ಬ್ಯೂಟಿಫುಲ್ ಆಗಿರೋಂಥ ನೋಡೋಕ್ಕಂತೂ ಕ್ಯೂಟ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ್ ಬಂದುಬಿಟ್ಟು. ನಾನು ಇದನ್ನು ಯಾವುದೇ ರೀತಿ ಆನ್ಲೈನಲ್ಲೂ ತೊಗೊಂಡಿಲ್ಲ, ಹಾಗೆ ಡಿಮಾರ್ಟಲ್ಲೂ ತೊಗೊಂಡಿಲ್ಲ. ಇದು ಬಂದು ಒಂದು ಮೆಗಾ ಸೇಲ್ ನಡೀತಿತ್ತು, ಅಲ್ಲಿ ತೊಗೊಂಡಿದ್ದೆ. ಇಲ್ಲೇ ನಮಗೆ ನಿಯರೆಸ್ಟ್ ಆಗಿ ಒಂದು ಸೇಲ್ನ ಹಾಕಿದ್ರು. ಸುಮ್ಮನೆ ನೋಡ್ಕೊಬರೋಣ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ಪ್ರಾಡಕ್ಟ್ನ ನೋಡಿದೆ. ಇದು ಡೈನಿಂಗ್ ಟೇಬಲ್ದು ಆರ್ಗನೈಸ್ದು. ಸೊ ಇದರಲ್ಲಿ ಸಾಲ್ಟು, ಪೆಪ್ಪರ್ ಪೌಡರ್ ಈ ಥರ ಏನು ಬೇಕಾದ್ರೂ ಹಾಕೋಬೋದು. ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಡೈನಿಂಗ್ ಸೆಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇದು ಬಂದು ನನಗೆ 149 ರುಪೀಸ್ ಏನೋ ಇತ್ತು ಅವತ್ತು ಸೇಲಲ್ಲಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ 2 ಸೈಡ್ಸ್ ಕ್ಯಾಪ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸಾಲ್ಟ್ ಹಾಕೊಳ್ಳಿಕ್ಕೆ ಚಿಕ್ಕ ಚಿಕ್ಕ ಹೋಲ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸ್ವಲ್ಪ ಸ್ಪೂನ್ ಇಡಿಸೋ ಥರನೂ ಸ್ವಲ್ಪ ದೊಡ್ಡದಾಗಿ ಹೋಲ್ನ ಕೊಟ್ಟಿದ್ದಾರೆ. ಬಟ್ ಕಲರು 2 ಕಾಂಬಿನೇಷನ್ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಸಖತ್ತಾಗಿದೆ. ಇದರ ಕೆಳಗಡೆ 4 ಜಾರ್ಸ್ನ ಇಟ್ಕೊಳ್ಳೋಕ್ಕೆ ಒಂದು ಟ್ರೇ ಕೊಟ್ಟಿದ್ದಾರಲ್ಲ, ಅದಂತೂ ತುಂಬಾ ಚೆನ್ನಾಗಿದೆ. ಸೆಂಟ್ರಲ್ಲಿ ಅದನ್ನು ಇಟ್ಕೊಳ್ಳೋಕ್ಕೆ ಒಂದು ಲೀಡ್ನ ಕೊಟ್ಟಿದ್ದಾರೆ. ಸಖತ್ತಾಗೈತೆ. ಸೊ ನನಗೆ ನೋಡಿದ ತಕ್ಷಣ ತುಂಬಾ ಇಡಿಸ್ಬಿಡ್ತು. ಎಷ್ಟು ಕ್ಯೂಟ್ ಆಗಿದೆ, ಸ್ಮಾಲ್ ಆಗಿದೆ ಅಂತ. ಇದು ಬಂದ್ಬಿಟ್ಟು ಗ್ಲಾಸ್ದಂತೂ ಅಲ್ಲ, ಪ್ಲಾಸ್ಟಿಕ್ದೇ ಇದು. ಬಟ್ ನನಗೆ ಪ್ಲಾಸ್ಟಿಕ್ ಆಗಿತ್ತು ನೋಡೋಕ್ಕೆ ಕ್ಯೂಟ್ ಆಗಿತ್ತಲ್ಲ, ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಸಹ ತಗೊಬಂದಿದ್ದೆ. ಸೊ ಹೇಗೂ ಇದರಲ್ಲಿ ಸಾಲ್ಟು, ಪೆಪ್ಪರ್ ಪೌಡರ್, ಏನಾದ್ರು ಜೀರಾ ಪೌಡರ್ ಈ ಥರ ಹಾಕ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡೋಕ್ಕೂ ತುಂಬ ಲುಕ್ ಅಂತೂ ಸಖತ್ತಾಗಿರುತ್ತೆ. ಟ್ರೇನಾಗಿ ಹಿಡ್ಕೊಳ್ಳೋಕ್ಕೆ ಮೇಲ್ಗಡೆ ಒಂದು ಹ್ಯಾಂಗರ್ ಥರ ಕೊಟ್ಟಿದ್ರೆ ಅದನ್ನು ಇಟ್ಕೋಬೋದು ಆರಾಮ್ಸೆ, ಎಲ್ಲನ ಮೂವ್ ಮಾಡ್ಕೋಬೋದು. ಸೊ ಕೆಳಗಡೆ ಇಟ್ಟರೆ ರೊಟೇಷನ್ನು ಆಗುತ್ತೆ. ಆ ಕ್ಯಾಪ್ ಮೇಲ್ಗಡೆ ಇದು ಕೊಟ್ಟಿದ್ದಾರಲ್ಲ ಒಂದು ಹ್ಯಾಂಗರ್ ಥರ, ಅದು ಕೆಳಗಡೆ ಸ್ವಲ್ಪ ನೆಟ್ ಥರ ಬಂದಿದೆ. ಅದು ಸ್ವಲ್ಪ ನಮಗೆ ರೊಟೇಷನ್ನೂ ಆಗುತ್ತೆ. ಯಾವ ಕಡೆ ಬೇಕಾದ್ರೆ ಟರ್ನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದನ್ನು ನಾನು ಅಲ್ಲೇ ಸೇಲಲ್ಲೇ ತಗೊಬಂದಿದ್ದು. ಇದು 2 in 1 ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ವಾಶ್ರೂಮಲ್ಲಿ ಬ್ರಷಸ್ ಬೇಕಾದ್ರೂ ಹಾಕ್ಕೋಬೋದು. ಕಿಚನಲ್ಲಿ ಸ್ಪೂನ್ಸು, ನೈಫ್ಸು ಎಲ್ಲ ಇರ್ತಾವಲ್ಲ. ಸೊ ಕೆಲವೊಂದು ನಮಗೆ ಸದ್ಯಕ್ಕೆ ಬೇಗ ಕೈಗೆ ಸಿಗುವಂಥ ಪ್ರಾಡಕ್ಟ್ಸ್ ಎಲ್ಲ ಸ್ಪೂನ್ಸ್ ಆಗಿರ್ಬೋದು, ನೈಫು ಇವೆಲ್ಲ ಇದರಲ್ಲಿ 3 ಲೇಯರ್ಸ್ ಆಗಿ ಸಪ್ರೇಟ್ ಮಾಡಿದಾರಲ್ಲ, ಈ ಥರ ಸಪ್ರೇಟ್ ಇಳಿಸಿದ್ರೆ ಒಂದೊಂದು ಕಡೆ ಒಂದೊಂದು ಹಾಕ್ಕೋಬೋದು. ನಮಗೆ ತಗೊಳ್ಳೋಕ್ಕೆ ಹಾಗೆ ಹಾಕೋಕ್ಕೆ ತುಂಬ ಈಸಿಯಾಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಬಂದಿದ್ದೆ. ಇದು ಬಂದ್ಬಿಟ್ಟು ನನಗೆ 51 ರುಪೀಸು ಅಥವಾ 55 ರುಪೀಸ್ ಎಷ್ಟೋ ಬಿದ್ದಿದೆ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ 50 ರುಪೀಸ್ ಸಮಥಿಂಗ್ ಏನೋ ಬಿತ್ತು. ಹಾಗೆ ಇನ್ನೊಂದು ಇದು, ಸೊ ಫ್ರೂಟ್ ಬ್ಯಾಸ್ಕೆಟ್ ಆಗೂ ಯೂಸ್ ಮಾಡ್ಕೋಬೋದು. ಇಲ್ಲ ನಾವೇನಾದ್ರು ಅಕ್ಕಿ ಏನಾದ್ರು ತೊಳಿತೀವಲ್ಲ, ಅಂಥ ಟೈಮಲ್ಲಿ ಒಂದು ಸ್ಟ್ರೈನರ್ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು ಅಂತ 2 in 1 ಎರಡಕ್ಕೂ ಆಗುತ್ತೆ ಅಂತ ಇದನ್ನು ತಗೊಬಂದಿದ್ದೆ. ಸೊ ಇದು ನನಗೆ 200 ಏನೋ ಬಿತ್ತು. ಅದು ಸಹ ಸೇಲಲ್ಲೇ ತೊಗೊಬಂದೆ. ತುಂಬಾ ಚೆನ್ನಾಗಿತ್ತು. ಸೊ ಪ್ರಾಡಕ್ಟು ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿತ್ತು. ಸೊ ಇಷ್ಟೆಲ್ಲ ನಾನು ಇದು ತರಿಸ್ಕೊಂಡಿದ್ದಲ್ಲ. ನೆಕ್ಸ್ಟ್ ಮೀಶೋಯಿಂದನೇ ಮೇಯ್ನ್ ಇಂಪಾರ್ಟೆಂಟ್ ಕಿಚನ್ಗೆ ಇರಬೇಕಾಗಿರೋಂಥ ಕಿಚನ್ ಆರ್ಗನೈಸರ್ದು ಒಂದು ಸ್ಟೋರೇಜ್ ರ್ಯಾಕ್ನ ತರಿಸ್ಕೊಂಡಿದ್ದೆ. ಈ ಸ್ಟೋರೇಜ್ ರ್ಯಾಕ್ ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದು. ಇದು ನನಗೆ ಬಂದುಬಿಟ್ಟು 289 ರುಪೀಸ್ ಏನೋ ಬಿತ್ತು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗೈತೆ. ಸೊ ಇದು ಸ್ಟೀಲ್ ಆಗಿರೋದ್ರಿಂದ ತುಂಬ ವೆಯ್ಟಾಗಿನೂ ಐತೆ. ಅಷ್ಟೊಂದು ಬೇಗನೂ ಇದಾಗ್ಬಿಡಲ್ಲ. ಏನಾದ್ರು ವೆಯ್ಟ್ ನಾವು ಎಷ್ಟೇ ಇಟ್ರೂ ಅದು ಬೆಂಡ್ ಆಗಲ್ಲ, ಅಷ್ಟು ಕ್ವಾಲಿಟಿಯಾಗಿ ಬಂದಿದೆ. ಇದು ಕೆಳಗಡೆ 4 ಬುಷಸ್ಸು ಸಹ ಬಂದಿದೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಸ್ವಲ್ಪ ಸ್ಪೇಸ್ ಆಗೂ ಇತ್ತು. ಸ್ವಲ್ಪ ಫ್ರೀ ಸೈಜಾಗಿ ಆರಾಮಾಗಿ ಚಿಕ್ಕ ಚಿಕ್ಕ ಕಂಟೈನರ್ಸು, ಈಗ ನಾವು ಸಾಲ್ಟು, ಆಯಿಲ್ ಎಲ್ಲ ಇಟ್ಕೊತೀವಲ್ಲ, ಸೊ ಆರಾಮಾಗಿ ನಮಗೆ ಎಲ್ಲಿ ಆರ್ಗನೈಸ್ ಬೇಕೋ ಅಲ್ಲಿ ಆರ್ಗನೈಸ್ ಮಾಡ್ಕೋಬೋದು. ಇದಂತೂ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಮೀಶೋಯಿಂದ ತೊಗೋಬೇಕಾದ್ರೆ ನಾನು ರೇಟಿಂಗ್ ಚೆಕ್ ಮಾಡಿಬಿಟ್ಟೆ ತೊಗೊಂಡಿದ್ದೆ. ಇದಕ್ಕೆ ನಾನು 5 ಸ್ಟಾರ್ ರೇಟಿಂಗ್ ಎಲ್ಲ ನೋಡಿದೆ. ಸೊ ಇದರಲ್ಲೇ ಇನ್ನೂ ಸ್ವಲ್ಪ ಲೋ ಕ್ವಾಲಿಟಿನೂ ಇತ್ತು. ಅದು ಬಂದು ಇನ್ನೂ ಕಮ್ಮಿ ರೇಟಿಗೆ ಇದ್ದಿದ್ದು. ಬಟ್ ಆ ಥರ ಬೇಡ, ಸ್ವಲ್ಪ ಕ್ವಾಲಿಟಿ ಒಂದು ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಸ್ವಲ್ಪ ಕ್ವಾಲಿಟಿ ಇರೋದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದಕ್ಕೆ 280 ರುಪೀಸ್ ಏನೋ ಕೊಟ್ಟು ತೊಗೊಂಡೆ. ತುಂಬಾ ಚೆನ್ನಾಗೈತೆ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ನಿಮಗೇನಾದ್ರು ಈ ಪ್ರಾಡಕ್ಟ್ಸ್ ಎಲ್ಲ ಲಿಂಕ್ ಬೇಕು ಅಂದರೆ ಕಮೆಂಟ್ನ ಮಾಡಿ. ಈ ಪ್ರಾಡಕ್ಟ್ಸ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ಅದರ ಲಿಂಕ್ನ ಶೇರ್ ಮಾಡ್ತೀನಿ ನಾನು. ಸೊ ಇಷ್ಟೆಲ್ಲ ನಾನು ಮೀಶೋಯಿಂದ ಬೈ ಮಾಡಿದ್ನಲ್ಲ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಎಲ್ಲ ಪ್ರಾಡಕ್ಟ್ಸು ಸಖತ್ತಾಗಿದೆ. ಸೊ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಮೇಯ್ನು, ಸೊ ಪ್ಲಾಸ್ಟಿಕ್ ಕಂಟೆಂಟ್ಸ್ ಎಲ್ಲ ತೆಗೆದುಬಿಡಬೇಕು. ಪ್ಲಾಸ್ಟಿಕ್ ಜಾರ್ಸೇ ಬೇಡ, ಆಲ್ಮೋಸ್ಟ್ ಎಲ್ಲನೂ ಗ್ಲಾಸಿಂದ ಯೂಸ್ ಮಾಡೋಣ, ಎಲ್ಲ ಗ್ಲಾಸ್ ಜಾರ್ಸೇ ತೊಗೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ. ನಾನು ನೆಕ್ಸ್ಟ್ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತಂದರೆ ಎಲ್ಲ ಗ್ಲಾಸಿಂದೆಲ್ಲ ಸ್ವಲ್ಪ ನಿಧಾನಕ್ಕಾದರೂ ಪರವಾಗಿಲ್ಲ, ಗ್ಲಾಸ್ ಜಾರ್ಸ್ ಎಲ್ಲ ತೊಗೊಂಡ್ಬಿಟ್ಟು ಪ್ಲಾಸ್ಟಿಕ್ ಏನು ಯೂಸ್ ಮಾಡೋದು ಬೇಡ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ನಿಧಾನಕ್ಕೆ ಒಂದೊಂದೇ ತೊಗೊಂಡು ಆಮೇಲೆ ಕಿಚನ್ ಮೇಕ್ ಓವರ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇದು ಜಾರ್ಸ್ ಬಂದುಬಿಟ್ಟು, ಸೊ ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಕ್ವಾಂಟಿಟಿ ವೈಸ್ ಆಗಿರ್ಬೋದು ಸಖತ್ತಾಗಿದೆ. ಸೊ ಒಂದೊಂದು ಜಾರ್ ಬಂದುಬಿಟ್ಟು ನಮಗೆ 99 ರುಪೀಸ್ ಬೀಳುತ್ತೆ. ಸೊ 100 ಅಂತ ಅಂದ್ಕೊಳ್ಳಿ 1 ರುಪೀಸ್ಗೆ. ನಾನು 11 ಜಾರ್ಸ್ನ ತೊಗೊಂಡಿದ್ದೆ. ಈ ಗ್ಲಾಸ್ ಜಾರುಗಳಂತೂ ತುಂಬಾ ಚೆನ್ನಾಗಿದೆ. ಇದಕ್ಕೂ ಸ್ಟೀಲ್ನ ಕ್ಯಾಪ್ ಕೊಟ್ಟಿದ್ದಾರೆ. ಆ ಲೀಡ್ಗೆ ಸೆಂಟ್ರಲ್ಲಿ ಪ್ಲಾಸ್ಟಿಕ್ನ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೂ ತುಂಬಾ ಚೆನ್ನಾಗೈತೆ. ಇದರ ಕ್ವಾಂಟಿಟಿ ಬಂದುಬಿಟ್ಟು 1000 ml ಅಂತಂದರೆ 1 kg ಆರಾಮ್ಸೆ ಹಾಕ್ಬೋದು. ನಾವೇನಾದ್ರು ಈ ಕಂಟೈನರ್ ಸ್ಟೋರ್ ಮಾಡ್ಕೊತೀವಲ್ಲ, ಬೇಳೆ, ಸಕ್ಕರೆ ಈ ಥರದ್ದೆಲ್ಲ 1 kg ಆರಾಮಾಗಿ ಇಳಿಸುತ್ತೆ. ಇದು ಒಂದೊಂದು ಬಂದು 99 ರುಪೀಸ್ ಬೀಳುತ್ತೆ. ಸೊ ನಾನು ಫುಲ್ ಸೆಟ್
ಸೆಟ್ನ ತೊಗೊಂಡೆ. ಒಂದು ಸಲ ತೊಗೊಂಡ್ಬಿಟ್ರೆ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾರ್ನ ತೊಗೊಳ್ಳೋಣ ಅಂತ ಒಂದು 11 ತೊಗೊಂಡೆ. ಸೊ ಸದ್ಯಕ್ಕೆ ಅಷ್ಟು ಅಲ್ಲೇ ಇದ್ದಿದ್ದು. ಇನ್ನೊಂದು 2-3 ಜಾರ್ ಬೇಕಾಗಿತ್ತು ನನಗೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ. ಸೊ ಅಲ್ಲಿರೋ ಅಷ್ಟು ಕ್ವಾಂಟಿಟಿನೂ 11 ಜಾರ್ ಇತ್ತು, ಅದನ್ನು ಎತ್ಕೊಬಂದೆ. ತುಂಬಾ ಚೆನ್ನಾಗೈತೆ. ಸೊ ಇದು ದಪ್ಪ ಐತೆ ತುಂಬ ಗ್ಲಾಸ್ ಜಾರ್ಸು. ಸೊ ಸಪೋಸ್ ಏನಾದ್ರು ಬೈ ಮಿಸ್ಸಾಗಿ ಸ್ವಲ್ಪ ಬಿದ್ದರೂ ಏನೂ ಆಗಲ್ಲ. ಯಾಕಂದರೆ ತುಂಬಾ ದಪ್ಪ ಐತೆ. ಇದು ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಸೊ ಈ ಥರದ್ದು ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಲುಕ್ಕಾಗೂ ಇರುತ್ತೆ ಅಂತ ಈ ಥರ ತೊಗೊಬಂದೆ. ಈ ಗ್ಲಾಸ್ ಜಾರ್ಸಲ್ಲಿ ನಾವು ಏನೇ ಸ್ಟೋರೇಜ್ ಮಾಡಿಕೊಂಡು ಅದು ನಮ್ಮ ಹೆಲ್ತ್ಗೆ ಒಳ್ಳೆಯದು. ಆಲ್ಮೋಸ್ಟ್ ಪ್ಲಾಸ್ಟಿಕ್ನಂತೂ ಅವಾಯ್ಡ್ ಮಾಡಬೇಕಂತಲೇ ಆಲ್ಮೋಸ್ಟ್ ಎಲ್ಲನೂ ಗ್ಲಾಸ್ ಜಾರ್ಸ್ನ ತೊಗೊಂಡಿದ್ದೀನಿ. ಸೊ ಮೊದಲಿನ್ನೂ ಜಾರುಗಳಿದ್ದಾವೆ, ಸ್ಮಾಲ್ ಜಾರ್ಸ್ ಇದೆ ಗ್ಲಾಸ್ದು. ಸೊ ಅದ್ರ ಜೊತೆಗೆ ಇವು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಪ್ಲಾಸ್ಟಿಕ್ಕೆಲ್ಲ ತುಂಬಾ ಹೆಲ್ತ್ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಅದಕ್ಕಂತ ಈ ಗ್ಲಾಸ್ ಜಾರ್ಸ್ನ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿದ್ದು ಕಿಚನ್ ಮೇಕವರ್ ಮಾಡ್ಕೊಳ್ಳಿಕ್ಕಂತಾನೆ. ಸೊ ನೆಕ್ಸ್ಟ್ ವಿಡಿಯೋ ನಾನು ಕಿಚನ್ ಮೇಕವರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ಅಂತೂ ಖಂಡಿತವಾಗಿ ಎಲ್ಲರೂ ನೋಡಿ. ಸೊ ಯಾವ ಥರ ಮೇಕವರ್ ಮಾಡಿದ್ದೀನಿ ಅಂತ ನಿಮ್ಗೇನಾದ್ರು ಇಷ್ಟ ಆಗುತ್ತೆ ಅಂತಂದರೆ ಸೊ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಸೊ ಈ ಪ್ರಾಡಕ್ಟ್ಸನ್ನ ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಇಷ್ಟು ಪ್ರಾಡಕ್ಟ್ಸ್ನ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ ಯಾವ ಪ್ರಾಡಕ್ಟ್ಸ್ ಇಷ್ಟ ಆಗಿದೆ ಅಂತ. ಹಾಗೆ ನಿಮ್ಗೇನಾದ್ರು ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ಸಹ ವೀಡಿಯೋಸ್ನ ನೋಡಲಿ. ಸೊ ತುಂಬ ದಿನದಿಂದ ಅಂದ್ಕೊತಿದ್ದೆ ಈ ಥರ ಕಿಚನ್ ಮೇಕವರ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಪ್ರಾಡಕ್ಟ್ಸ್ನ ತರಿಸ್ಕೋಬೇಕು ಅಂತ. ಫೈನಲಿ ಇಷ್ಟು ದಿನಕ್ಕೆ ಎಲ್ಲ ಪ್ರಾಡಕ್ಟ್ಸ್ನ ಒಂದೇ ಸಲ ತೊಗೊಂಡೆ. ಸೊ ಎಲ್ಲ ತೊಗೊಂಡ್ಮೇಲೆ ನೆಕ್ಸ್ಟ್ ನಾನು ಕಿಚನ್ ಮೇಕವರ್ ವಿಡಿಯೋ ಮಾಡ್ತೀನಲ್ಲ, ಆ ವಿಡಿಯೋ ಅಂತೂ ಮಿಸ್ ಮಾಡಿದಿರ ಆ ವಿಡಿಯೋ ನೋಡಿ. ಸೊ ನಾನು ಇಷ್ಟು ಪ್ರಾಡಕ್ಟ್ಸ್ನ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ, ಒಂದೊಂದನ್ನ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಆ ವಿಡಿಯೋ ನಿಮ್ಗೇನಾದ್ರು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಒಬ್ಬರು ನೋಡಿ ಒಬ್ಬರು ಕಳಿಯೋದಂತೂ ತುಂಬಾ ಇರುತ್ತೆ. ಯಾಕಂತಂದರೆ ಸೊ ನಾವು ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೇಕು, ಅಟ್ಲೀಸ್ಟ್ ಇನ್ನೊಂದು ನೋಡಿದಾಗ ನಮಗೆ ಐಡಿಯಾ ಬರುತ್ತಲ್ಲ, ಈ ಥರ ಅಲ್ಲ ಈ ಥರ ಮಾಡ್ಕೋಬೋದು ಅಂತ. ಸೊ ನಾನು ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಯಾವ ರೀತಿ ನನ್ನ ಕಿಚನ್ಗೆ ಸೂಟ್ ಆಗೋ ಥರ ಆ ಥರ ಆರ್ಗನೈಸ್ ಎಲ್ಲ ಮಾಡ್ಕೊತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೋ ಕಿಚನ್ ಮೇಕವರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಆವಾಗ ನೋಡಿ. ಹಾಗೆ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂತಂದರೆ, ಯಾವುದನ್ನು ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮಾಡ್ತೀನಿ, ನಾನು ಅದನ್ನು ಶೇರ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.